ಕೋಲಾರ ಟೈಮ್ಸ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಗರ ಸೇರಿದಂತೆ ತಾಲೂಕಿನಲ್ಲಿ ಸರ್ಕಾರಿ ಆದೇಶ ಕಾನೂನು ಪರಿಪಾಲನೆ ಮಾಡುವ ಮೂಲಕ ಶಾಂತಿ ಮತ್ತು ಸೌಹಾರ್ದತೆಯಿಂದ ಗೌರಿ ಗಣೇಶ ಹಾಗೂ ಈದ್ ಮಿಲಾದ್ ಹಬ್ಬ ಆಚರಿಸಲು ನಾಗರಿಕರು ಕೈ ಜೋಡಿಸುವಂತೆ ಜಿಲ್ಲಾ ಅಪರ ಪೊಲೀಸ್ ಅಧೀಕ್ಷಕರು ಜಗದೀಶ್ ಕರೆ ನೀಡಿದರು. ಮಾಲೂರು ನಗರದ ಪೊಲೀಸ್ ಠಾಣೆ ಆವರಣದಲ್ಲಿ ಗೌರಿ ಗಣೇಶ ಮತ್ತು ಈದ್ ಮಿಲಾದ್ ಹಬ್ಬದ ಅಂಗವಾಗಿ ಕೋಲಾರ ಜಿಲ್ಲಾ ಪೊಲೀಸ್ ವತಿಯಿಂದ ಹಮ್ಮಿಕೊಂಡಿದ್ದ ಶಾಂತಿ ಸಾಮರಸ್ಯ ಸಭೆ ನಡೆಯಿತು. ಸಭೆಯಲ್ಲಿ ತಹಶೀಲ್ದಾರ್ ಎಂವಿ ರೂಪಾ, ಪೊಲೀಸ್ ಇನ್ಸ್ಪೆಕ್ಟರ್ ವಸಂತ್, ನಗರಸಭೆಯ ಅಧ್ಯಕ್ಷೆ ವಿಜಯಲಕ್ಷ್ಮಿ, ಉಪಾಧ್ಯಕ್ಷ ವಿಜಯಲಕ್ಷ್ಮಿ, ಸದಸ್ಯರಾದ ಎಂವಿ ವೇಮನ, ಪರಮೇಶ್, ಇಂತಿಯಾಜ್ ಖಾನ್, ಅನಿತಾ ನಾಗರಾಜ್, ಮಾಜಿ ಸದಸ್ಯ ಆಲು ಮಂಜು, ಅಗ್ನಿಶಾಮಕ ದಳದ ರಮೇಶ್, ಕನ್ನಡ ಪರ ಸಂಘಟನೆಗಳ ಎಂಎಸ್ ಶ್ರೀನಿವಾಸ್, ವಿ ಪ್ರಸನ್ನಕುಮಾರ್, ಮಾದನಹಟ್ಟಿ ರವಿಕುಮಾರ್, ನವೀನ್, ನವರಂಗ್ ಮಂಜು, ಮುಸ್ಲಿಂ ಸಮುದಾಯದ ಸೈಯದ್ ಅಜ್ಗರ್, ಎಂಎಂ ತನ್ವೀರ್ ಅಹಮದ್, ಮಡಿವಾಳ ಚಂದ್ರಶೇಖರ್, ಎಂಪಿ.ವಿ. ಮಂಜು, ಪೈಲ್ವಾನ್ ಮಂಜು, ರವಿ, ನಗರಸಭೆ ಅಭಿಯಂತರ ಶ್ರೀನಿವಾಸ್, ಬೆಸ್ಕಾಂ ವೆಂಕಟೇಶ್, ಬ್ಯಾನರ್ ಅಂಗಡಿ ಮಾಲೀಕರಾದ ಸಾಯಿ ಅಶೋಕ್, ಆರಾಧನಾ ಕಿರಣ್ ಇನ್ನಿತರರು ಹಾಜರಿದ್ದರು. ವರದಿ ಸಲೀಂ ಪಾಷಾ. ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ಅದೇ ರೀತಿ ಫ್ಲೆಕ್ಸ್ ಏನು ಫ್ಲೆಕ್ಸ್ಗಳಿದೆಯಲ್ಲ ಅವ್ರನ್ನೂ ಸಹ ಕರೆದಿದ್ವಿ. ಅವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಅದೇ ರೀತಿ ಎಲ್ಲ ಗೌರಿ ಗಣೇಶ ಇಡುವಂತಹ ಮತ್ತು ಈದ್ ಮಿಲಾದ್ ಹಬ್ಬವನ್ನು ಆಚರಣೆ ಮಾಡುವಂತ ಎಲ್ಲ ಬಾಂಧವರು, ನಮ್ಮ ಪೊಲೀಸ್ ಇಲಾಖೆಯ ಮಿತ್ರರು, ಪತ್ರಿಕಾ ಮಾಧ್ಯಮದವರು, ಸಾರ್ವಜನಿಕ ಬಂಧುಗಳು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಎಲ್ಲರಿಗೂ ಸಹ ಸ್ವಾಗತವನ್ನು ಈ ಮೂಲಕ ಬಯಸ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ 2 ನಿಮಿಷ ಜಾಸ್ತಿ ಬೇಡ, ಯಾಕಂದ್ರೆ ತುಂಬಾ ಕಾಯಿಸೋದು ಬೇಡ. ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಗೌರಿ ಗಣೇಶ ಹಬ್ಬ ಅನ್ನೋದು ಹಿಂದೂ ಜನಾಂಗದವರಿಗೆ ಒಂದು ಅತಿ ಮುಖ್ಯವಾದ ಒಂದು ಹಬ್ಬ. ಈ ಒಂದು ಗೌರಿ ಗಣೇಶ ಹಬ್ಬವನ್ನ ಅತ್ಯಂತ ಶಾಂತಿಯುತವಾಗಿ, ಗೌರವಯುತವಾಗಿ, ಕಾನೂನು ಪರಿಪಾಲನೆ ಮಾಡುವ ಮೂಲಕ ಆಚರಣೆ ಮಾಡಬೇಕು ಅನ್ನೋ ಉದ್ದೇಶಕ್ಕಾಗಿ ಈ ಒಂದು ಶಾಂತಿ ಸಭೆಯನ್ನ ಮಾಡ್ತಾ ಇದೀವಿ. ಈ ಒಂದು ಶಾಂತಿ ಸಭೆಯ ಮುಖ್ಯ ಉದ್ದೇಶ ತಮ್ಮೆಲ್ಲರಿಗೂ ಗೊತ್ತಿದೆ. ಪ್ರತಿ ವರ್ಷದಂತೆ ಈ ವರ್ಷ ಮಾಡ್ತಾ ಇದೀವಿ. ಕೆಲವೊಂದು ಮಾಹಿತಿಗಳನ್ನ, ಕೆಲವೊಂದು ಸೂಚನೆಗಳನ್ನ ಸರ್ಕಾರದ ಮಟ್ಟದಲ್ಲಿ ಕೊಡ್ತಾರೆ. ಆ ಸೂಚನೆಗಳನ್ನ ತಮ್ಮೆಲ್ಲರಿಗೂ ಈ ಮೀಟಿಂಗ್ ಮೂಲಕ ಕೊಡೋದ್ರ ಮೂಲಕ ಶಾಂತಿಯುತವಾಗಿ ಗೌರಿ ಗಣೇಶ ಹಬ್ಬವನ್ನು ಆಚರಣೆ ಮಾಡಬೇಕು ಅಂತ, ಮತ್ತೆ ಅದೇ ರೀತಿ ಬರುವಂತಹ ಈದ್ ಮಿಲಾದ್ ಹಬ್ಬದ ಸಂದರ್ಭದಲ್ಲೂ ಸಮೇತ ಶಾಂತಿಯುತವಾಗಿ ಮಾಡಬೇಕು. ಮಾಲೂರು ಒಂದು ಶಾಂತಿಗೆ ಹೆಸರುವಾಸಿ ನಮ್ಮ ಮಾಲೂರು. ಸೊ ಹಾಗಾಗಿ ಇದುವರೆಗೂ ಯಾವುದೇ ಅಂತಹ ಅಹಿತಕರ ಘಟನೆಗಳಿಗೆ ಅವಕಾಶ ಯಾರು ಕೊಟ್ಟಿಲ್ಲ ಸಾರ್ವಜನಿಕರು. ಅದೇ ರೀತಿ ಮುಂದಿನ ದಿನಗಳಲ್ಲೂ ಸಮೇತ ಶಾಂತಿಯುತವಾಗಿ ನಡೆಸಿಕೊಂಡು ಹೋಗೋದಕ್ಕೆ ತಾವೆಲ್ಲರೂ ಸಹಕಾರ ಕೊಡಬೇಕು ಅಂತ ಹೇಳ್ತಾ, ಹಾಗೂ ಇಲ್ಲಿರುವಂತ ಎಲ್ಲ ನನ್ನ ಬೇರೆ ಬೇರೆ ಇಲಾಖೆಯ ಅಧಿಕಾರಿ ಮಿತ್ರರೇ, ಇಲ್ಲಿ ಸೇರಿರುವಂತ ಎಲ್ಲ ಈ ಒಂದು ಪಟ್ಟಣದ ಈ ಒಂದು ನಗರದ ಸಾರ್ವಜನಿಕ ಬಂಧುಗಳೇ, ಪತ್ರಕರ್ತರೇ, ಎಲ್ಲ ನನ್ನ ಸಹೋದ್ಯೋಗಿ ಮಿತ್ರರು, ಕಳೆದ ವರ್ಷ ಇದೇ ಗಣೇಶನ ಹಬ್ಬಕ್ಕೆ ನಾನು ಬಂದು ಇಲ್ಲೇ ಮಾತಾಡಿದ್ದೆ. ಹಾಗೆ ಕೆಲವರು ಮಾತಾಡಿದವರು ಪರ್ಟಿಕ್ಯುಲರ್ ಆಗಿ ಇಂತಿಯಾಜ್ ಜ್ಞಾಪಕ ಬಂದಿದ್ದಾರೆ, ಮಾತಾಡಿದ್ರು. ಹಾಗೂ ಇನ್ನೂ ಕೆಲವರು ಮುಖಗಳು ನನಗೆ ಪರಿಚಯ ಆಗ್ತಾ ಇದ್ದಾರೆ. ಇಲ್ಲಿ ಒಂದು ಉದ್ದೇಶ ಏನಂತಂದ್ರೆ, ಮೊದಲನೇದಾಗಿ ನಾನು ಇನ್ನೊಂದು ಹೇಳ್ತೀನಿ. ಮುಂಬರುವ ಗಣೇಶನ ಹಬ್ಬ ಮತ್ತು ಈದ್ ಮಿಲಾದ್ ಹಬ್ಬಕ್ಕೆ ನನ್ನ ವೈಯಕ್ತಿಕವಾಗಿ ಮತ್ತು ನಮ್ಮ ಇಲಾಖೆಯ ಪರವಾಗಿ ನಾನು ಶುಭಾಶಯಗಳನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಅನಂತರ ಬಹಳಷ್ಟು ವಿಚಾರಗಳನ್ನ ಎಲ್ಲರೂ ಮಾತಾಡಿದ್ದಾರೆ. ಸುಮಾರು 1.5 ಗಂಟೆ ಆಯ್ತು ಈಗ ಪ್ರಾರಂಭ ಆಗಿ. ಡಿಸ್ಕಷನ್ ಮಾಡುವಂಥದ್ದು ನನ್ನ ತಿಳಿದಂಗೆ ಅಥವಾ ನಾನು ಹೇಳುವಂಥದ್ದು ಜಾಸ್ತಿ ಏನಿಲ್ಲ. ಗಣೇಶನ ಹಬ್ಬ ಅಥವಾ ಯಾವುದೇ ಹಬ್ಬ ಮಾಡುವಂಥದ್ದು ಆ ಒಂದು ಪ್ರದೇಶದಲ್ಲಿರುವಂಥ ಜನಗಳಿಗೆ ಒಂದು ದೇವರ ಬಗ್ಗೆ ಒಳ್ಳೆ ಒಂದು ನಂಬಿಕೆಯನ್ನು ಹುಟ್ಟುಹಾಕುವಂಥದ್ದು, ಆ ಮುಖಾಂತರ ಒಳ್ಳೆ ರೀತಿಯಲ್ಲಿ ಜೀವನವನ್ನು ಮಾಡಲಿಕ್ಕೆ ಒಂದು ನಮ್ಮ ಹಿರಿಯರು ಕಲ್ಪಿಸಿಕೊಟ್ಟಂಥ ಒಂದು ದಾರಿಯಾಗಿರ್ತದೆ. ಆದರೆ ಕಾರಣಾಂತರಗಳಿಂದ ಕಾಲಾಂತರದಲ್ಲಿ ಸಾಕಷ್ಟು ಬದಲಾವಣೆಗಳಾಗಿದ್ದಾವೆ. ನೀವೆಲ್ಲ ಕೇಳ್ತಾ ಇದ್ರಿ, ನಾವೆಲ್ಲ ಶಾಂತಿಯುತವಾಗಿ ಮಾಡ್ತಾ ಇದ್ದೀವಿ, ನಮಗೆ ಯಾಕೆ ಇಷ್ಟೊಂದು ಕಟ್ಟುಕಟ್ಟಳೆಗಳಂತ. ಇಲ್ಲಿ ಯಾವುದೇ ಒಂದು ಪ್ರದೇಶದ ವಿಚಾರಗಳು, ಅಲ್ಲಿ ನಡೆಯುವಂಥ ಘಟನೆಗಳು ಅಥವಾ ನಡೀದೇ ಇರುವಂಥ ಘಟನೆಗಳಿಗೆ ಸಂಬಂಧಪಟ್ಟಂತೆ ಕಾನೂನನ್ನು ಅಥವಾ ಯಾವುದೇ ಒಂದು ಸುತ್ತೋಲೆಗಳನ್ನು ಅಥವಾ ಆದೇಶಗಳನ್ನು ಸರ್ಕಾರ ಮಾಡೋದಿಲ್ಲ.
ಆ ಒಂದು ಸರ್ಕಾರದಲ್ಲಿ ಅಂದರೆ ಆ ಒಂದು ರಾಜ್ಯದಲ್ಲಿ ಬೇರೆ ಬೇರೆ ಪ್ರದೇಶಗಳಲ್ಲಿ ಬೇರೆ ಬೇರೆ ಕಾರಣಗಳಿಗೆ ಅನಾಹುತಗಳಾದಾಗ, ಜೀವಹಾನಿಯಾದಾಗ, ಆಸ್ತಿಪಾಸ್ತಿ ನಷ್ಟ ಆದಾಗ ಆ ಒಂದು ಸಂದರ್ಭಗಳನ್ನು ಆ ರಾಜ್ಯದಾದ್ಯಂತ ಒಂದು ಆದೇಶವನ್ನಾಗಿ ಪರಿವರ್ತಿಸಿ ಎಲ್ಲರಿಗೂ ಸಹ ಅದನ್ನು ಪಾಲಿಸಲಿಕ್ಕೆ ಹೇಳ್ತಾರೆ. ಹಾಗಾಗಿ ಅದೇ ರೀತಿ ಸಾಕಷ್ಟು ಇಲ್ಲಿ ಷರತ್ತುಗಳನ್ನ ಆಧಾರದ ಮೇಲೆ ಹಬ್ಬಾಚರಣೆಗೆ ಹೇಳಲಿಕ್ಕಿದೆ. ಲಾಸ್ಟ್ ಇಯರ್ ನಾನು ಮಾತಾಡೋದು ಹೇಳಿದ್ದೆ, ನಮ್ಮೆಲ್ಲ ಉದ್ದೇಶ ಇಷ್ಟೇ, ಸರ್ಕಾರ ಯಾಕೆ ಇವೆಲ್ಲ ನಾವು ಯೋಚನೆ ಮಾಡ್ಬೇಕಂತ ಅಂದ್ರೆ, ಯಾವುದೇ ವ್ಯಕ್ತಿ ಪ್ರಾಣ ಅದು ಗೊತ್ತಿಲ್ದಾನೆ ಪ್ರಾಣ ಹೋಗುವಂಥದ್ದಾಗಬಾರ್ದು, ಯಾವುದೇ ಸ್ವತ್ತುಗಳು ನಾಶ ಆಗಬಾರ್ದು, ಅದನ್ನ ಕಾಪಾಡುವಂಥ ಜವಾಬ್ದಾರಿ ಸರ್ಕಾರದ್ದಾಗಿರ್ತದೆ. ಹಾಗಾಗಿ ನಾವು ಸರ್ಕಾರದ ಆದೇಶಗಳನ್ನ ನಿಮ್ಮ ಮುಂದೆ ಇಡಬೇಕಾಗ್ತದೆ. ಅದರಲ್ಲಿ ಆಗುವಂಥ ಸಣ್ಣ ಪುಟ್ಟ ಬದಲಾವಣೆಗಳನ್ನ ನಾವು ಮೇಲಧಿಕಾರಿಗಳ ಗಮನಕ್ಕೆ ತರ್ತೀವಿ, ಮತ್ತೆ ಅದನ್ನ ತೀರ್ಮಾನವನ್ನು ಅವ್ರು ತಗೊಳ್ತಾರೆ. ಈ ಸ್ಥಳದಲ್ಲಿ ಅಥವಾ ಈ ಪಾಯಿಂಟ್ ಅಲ್ಲಿ ನಾವು ಯಾವುದೇ ಒಂದು ಸ್ಪಷ್ಟವಾದ ತೀರ್ಮಾನಗಳನ್ನ ನಮ್ಮದನ್ನ ಹೇಳಕ್ಕಾಗೋದಿಲ್ಲ. ಈಗ ಏನ್ ಮೇಲಿಂದ ಬಂದಿರ್ತದೆ ಅದನ್ನ ನಮ್ಮ ವಸಂತ್ ಅವರು ಹೇಳಿದ್ದಾರೆ ನಿಮಗೆ. ಆನಂತರ ನನಗೆ ನೀವೇನು ಇಷ್ಟು ಜನ ಇರ್ತೀರಿ, ನೀವುಗಳು ಅವತ್ತು ಗಣೇಶನ ವಿಸರ್ಜನೆ ದಿನ ಇದ್ಬಿಟ್ರೆ ಬಹಳ ಸಂತೋಷ ಅನಿಸ್ತದೆ. ಯಾಕೆಂದ್ರೆ ಗಣೇಶ ಪೆಂಡಾಲಲ್ಲಿ ಅದು ಏನು ಪ್ರಾರಂಭೋತ್ಸವ ಆಗ್ತದೆ, ಆಗ ಇರುವಂತ ಆ ಒಂದು ಒಳ್ಳೆಯ ಪುರಸಭೆ ಅಧಿಕಾರಿಗೆ ಎಲ್ಲರಿಗೂ ನಮಸ್ಕಾರ ಮಾಡ್ತಾ ಇದ್ದೀನಿ. ಸಾಹೇಬರು ನೀಟಾಗೆಲ್ಲ ಹೇಳ್ಕೊಟ್ಟಿದ್ದಾರೆ, ಇದೇ ಥರ ಮಾಡಬೇಕು, ಇದೇ ಥರ ಮಾಡಬೇಕು ಅಂತ. ಆದರೆ ಒಂದು ಗಣೇಶನ ಇಡಬೇಕಾದ್ರೆ ಎಲ್ಲ ತಿಳುವಳಿಕೆ ಇರೋರು, ಓದಿರೋರು ಬರೋದಿಲ್ಲ. ಎಲ್ಲ ಕಡೆ ಗಣೇಶಗಳು ಇಡೋದ್ರಿಂದ ಸ್ವಲ್ಪ ತಿಳುವಳಿಕೆ ಕಡಿಮೆ ಇರೋರು ಇರ್ತಾರೆ. ದಯವಿಟ್ಟು ಪುರಸಭೆಯಲ್ಲಿ ಒಂದು ಕೌಂಟ್ರು, ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಒಂದು ಕೌಂಟ್ರು ಸಪರೇಟ್ ಆಗಿ ಒಂದು 10 ದಿನಗಳ ಕಾಲ ಮೇಂಟೈನ್ ಮಾಡಿದ್ರೆ ಅಲ್ಲಿ ಬಂದು ಅವರು ಒಂದೇ ಸರಿಗೆ ಪರ್ಮಿಷನ್ ತಗೊಂಡು ಹೋಗ್ಬೋದು. ಬೆಳಗ್ಗೆ ಸನ್ಮಾನ್ಯ ಶಾಸಕರಾದ್ರು ಒಂದು ಹೇಳಿದ್ದಾರೆ ಮಾಡ್ತೀನಿ ಅಂತ. ಯಾಕಂದ್ರೆ ಇವತ್ತು ಏನು ಫ್ಲೇವರ್ ಮಾಡ್ತಾ ಇದ್ದಾರೆ, ಟ್ರಾಫಿಕ್ ಇಲ್ಲೊಂದು ಯಾಕೆ ಆಗಿದೆ ಅಂತ ಫ್ಲೇವರ್ ಬಂದಿರೋದು. ಈಗ ನಮಗೆ ಇಲ್ಲಿ ಹೊರ ರಾಜ್ಯದ ಕಾರ್ಮಿಕರೇ ಅತಿ ಹೆಚ್ಚಿಗೆ ಮಾಡೋದ್ರಲ್ಲಿ ಇರ್ತಕ್ಕಂಥದ್ದು. ನಾವು ಯಾರು ಇಲ್ಲಿದ್ದೀರಿ ನಗರದಲ್ಲಿ ಅದಕ್ಕಿಂತ ಹೆಚ್ಚಿಗೆ ನಮಗೆ ಹೊರ ರಾಜ್ಯದವರ ಜಾಸ್ತಿ ಇರೋದ್ರಿಂದ ಸನ್ಮಾನ್ಯ SP ಸಾಹೇಬ್ರಲ್ಲಿ ವಿನಂತಿ ಮಾಡ್ತೀನಿ, ನೀವು ಯಾವ ರೀತಿ ಮಾಡ್ತೀರೋ ನಮಗೆ ಫಸ್ಟ್ ಒಂದು ಸ್ಟೇಷನ್ ಫಸ್ಟ್ ಮಾಲೂರು ಬೇಕು. ಒಂದು ಟೌನ್ ಪೊಲೀಸ್ ಸ್ಟೇಷನ್ ಅನ್ನು ಮಾಡಿದ್ರೆ ನಮ್ಮ ಸಿಬ್ಬಂದಿ ಜಾಸ್ತಿ ಆಗ್ತದೆ.